ನಮಸ್ತೆ. ಇವತ್ತು ಬುಧವಾರ. ಇವತ್ತು ಟಿಫನ್‌ಗೆ ನಾನು ಹೆಸರುಕಾಳು ದೋಸೆ ಮಾಡೋಣ ಅಂತ ಹೇಳಿ ರಾತ್ರಿನೇ ಹೆಸರುಕಾಳು ಮತ್ತೆ ಅಕ್ಕಿ 2 ಹಾಕಿ ನೆನೆಸಿಟ್ಟಿದ್ದೆ. ಇನ್ನು ಮೆಜರ್ಮೆಂಟ್ ಇಲ್ಲಿ ನಾನು 2 ಕಪ್ ಅಷ್ಟು ಹೆಸರುಕಾಳಿಗೆ 1 ಕಪ್ ಅಕ್ಕಿನ ತಗೊಂಡಿದ್ದೀನಿ. ನೈಟೇ ಎಲ್ಲ ನೆನೆಸಿಟ್ಟಿದ್ರಿಂದ ಈಗ ಚೆನ್ನಾಗಿ ನೆಂದಿದೆ. ರುಬ್ಕೊಳ್ಳುವಾಗ ನಾನು ಇದಕ್ಕೆ ಒಂದು 5 ರಿಂದ 6 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕಿ ರುಬ್ಕೋತಾ ಇದ್ದೀನಿ. ನಾರ್ಮಲ್ ದೋಸೆಗೆ ನಾವು ಯಾವ ರೀತಿ ರುಬ್ತೀವೋ ಹಾಗೆ ನುಣ್ಣಗೆ ರುಬ್ಕೊಬೇಕಾಗತ್ತೆ ಇದನ್ನ. ಮತ್ತೆ ಇದನ್ನ ಹುಳಿ ಬರೋವರೆಗೂ ಇಡಬೇಕು ಆ ತರ ಎಲ್ಲ ಏನೂ ಇಲ್ಲ. ಇನ್ಸ್ಟೆಂಟ್ ಆಗಿ ನಾವು ದೋಸೆನ ಹಾಕೊಬಹುದು. ಮತ್ತೆ ಹೆಂಚ್ ಮೇಲೆ ಹಾಕುವಾಗನು ಅಷ್ಟೇ ನೀವು ಎಷ್ಟು ಅಗಲ ಬೇಕಾದ್ರೂ ಇದನ್ನ ದೋಸೆನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರತ್ತೆ. ಹೆಂಚಿಗೆ ಅಂಟೋದು ಆ ತರ ಎಲ್ಲ ಏನೂ ಆಗೋದಿಲ್ಲ. ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದ್ರೂ ನಾವು ಇದಕ್ಕೆ ಹಾಕೊಬಹುದು. ಮತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಟೊಮೊಟೊ ಚಟ್ನಿನ ಮಾಡ್ಕೊತಾ ಇದ್ದೀನಿ. ಕಾಯಿ ಚಟ್ನಿನೂ ಚೆನ್ನಾಗೇ ಇರತ್ತೆ. ಹಾಗೆ ಹೆಲ್ದಿ ಡ್ರಿಂಕ್ಗೆ ಅಂತ ಹೇಳಿ ಇವತ್ತು ನಾನು ಬೂದ್ ಕುಂಬಳಕಾಯಿ ಮತ್ತೆ ನಲ್ಲಿಕಾಯಿ ಇತ್ತು, ಅದರಿಂದನೇ ಜ್ಯೂಸ್ ಮಾಡಿದ್ದೀನಿ.